ಶಿವಪುತ್ರಣ್ಣ ಇವತ್ತ ಪಾಸ್ ಫೇಲ್ ತಿಳಿತದಂತ ನನ್ನ ಮಗ ನೋಡ್ಕೊಂಬರಕ್ಕೆ ಹೋಗ್ಯಾನ. ಗ್ಯಾರಂಟಿ ಅವನು ಫಸ್ಟ್ ಕ್ಲಾಸ್ ಬರ್ತಾನಂಬದು ನನಗೆ ಗ್ಯಾರಂಟಿ ಅದ. ಯಾಕಂದ್ರೆ ಭಾರಿ ಬುದ್ಧಿವಂತ ಅವನು. ದೊಡ್ಡ ಶಾಣೆ ಅವನು. ಬೆಳತನ ಓದ್ತದ, ಭಾರಿ ಶಾಣೆನ ಬಿಡು. ಈಗ ತೊಗರಿ ಪಟ್ಟಿ ತಂದ್ರೆ ಹಂಗೆ ಲೆಕ್ಕ ಮಾಡಿ ಅವನು, ಇನ್ನು ಹತ್ತಿ ಪಟ್ಟಿ ತಂದ್ರೆ ಹಂಗೆ ಲೆಕ್ಕ ಮಾಡಿ ಅವನು. ರಾಶಿ ನಿಗರಾಶಿ ಇನ್ನು ತುಂಬಿರೋದಿಲ್ಲ. ಯಪ್ಪ ಇದು ಇಷ್ಟ ಆಗ್ತದ ಅಂತ ಹೇಳ್ತಾನೆ ನೋಡ ಅವನು. ಅಂಥವನು ನನಗೇನು ಕಾಲೇಜಿಗೆ ಫಸ್ಟ್ ಬರ್ತಾನೆ ಇವತ್ತು. ಅಷ್ಟು ಹುಷಾರಿದ್ ಫಸ್ಟ್ ಬರೇ ಬರ್ತಾನೆ. ಮತ್ತೆ ನಿನ್ನ ಮಗಂದೇನ ಅದೇ ದೊಡ್ಡ ಮೂಲಿ ಅದು ಏನು ಮಾಡಿದ್ರೆ ಲಾಭ ಕೊಟ್ಟಿ ಹೇಳ ಅದಕ್ಕೆ ಮನೆಗೆ ಹಾಕಿಲ್ಲ. ಶಿವಪುತ್ರಣ್ಣ ಬಂತ ನಮ್ಮದು ಹುಲಿ ಮಗ ಬಂದ ಬಾರಲೆ ಮಗನ ಬಾ. ಏನಾಯ್ತಪ್ಪ ಮಗನ? ಪಾಸ್ ಆದೆ ನಾನು. ಏನ ಫಸ್ಟ್ ಕ್ಲಾಸ್ನ ಪಾಸ್ ಆಗ? ಯಪ್ಪ ನಪಾಸ್ ಅಂದ್ರೆ ಫೇಲ್ ಆಗಿನಿ. ಹತ್ತು ರೌಂಡ್ ಕೊಟ್ಟೇಳ. ಏಸ್ ಪೇಪರ್ ಆಗ್ಯಾವ ಬುದ್ಧಿವಂತ. 3 ಹೋಗ್ಯಾವ 3 ಬಂದಾವ. ಅಲ್ಲಲ್ಲೇ ಫೇಲ್ ಆಗಲಾರ್ದವನು ನೀನು ಹೆಂಗ ಫೇಲ್ ಆದಿ? ಯಪ್ಪ ಅವ್ರು ಮುಂದೆ ಕುಂತವನು ನೋಡಿ ಬರ್ದಾನೆ. ಅವನು ಫೇಲ್ ಆಗ್ಯಾನ, ನಾನು ಫೇಲ್ ಆಗಿಬಿಟ್ಟಿನಿ. ಅಲ್ಲ ಇವನು ಬೆಂಕಿ ಹತ್ತ. ಯಾರು ಇವನು ಮುಂದೆ ಕುಂತವನು? ಯಾರು ಅವ್ನು ಶಂಕರಪ್ಪಗ ವೆಂಕಟೇಶ. ಬಾಲೆ ಹೋಗಂಬ. ತಾನು ತಪ್ಪ ಬರೆದು ನಮ್ಮ ಚಿಕ್ಕವನ್ನು ಫೇಲ್ ಮಾಡ್ತಾನಂತ ಅವನು. ಬಾ ಹೋಗಂಬ. ಅರುಗೇಡಿ ತಾನು ಮುಂದೆ ಕುಂತ ನೋಡಿ ಬರೆದು ಫೇಲ್ ಆಗಿ ಈಗ ಅವನ ಮನೆಗೆ ಜಗಕ್ಕೋದ್ರೆ ಮತ್ತೆ ಅವನ್ ನೋಡಿ ಬರೆಯಂಗಿದ್ದು ಇದೇ ಹಾಕೋತಿದ್ರು ಸಾಲಿಗೆ. ಅರುಗೇಡಿ ತಂದೆ ಒಂದು ಬುದ್ಧಿವಂತ, ಮಗ ಒಂದು ಬುದ್ಧಿವಂತ. ಏನ್ ಶಾಲೆ ನನಗಲ್ಲ. ಸರ್ ನಮಸ್ತೆ. ಸರ್ ನಮಸ್ತೆ. ನಮಸ್ಕಾರಪ್ಪ, ಬರೀ ಕೂಡ್ರಿ. ಸರ್ ಒಂದು ವಾರದಿಂದ ನನಗೆ ಸರ್ಕಾರಿ ನೌಕರಿ ಸಿಕ್ತು ಸರ್. ಅದಕ್ಕೋಸ್ಕರ ನಿಮ್ಮ ಈ ವೃದ್ಧಾಶ್ರಮಕ್ಕೆ ಒಂದು ದೇಣಿಗೆ ಕೊಡ್ಬೇಕಂತೇಳಿ ಬಂದಿದ್ದೀನಿ ಸರ್. ಸರ್ಕಾರಿ ನೌಕರಿ ಸಿಕ್ಕ ಖುಷಿಯಾಗ ಮೋಜು ಮಸ್ತಿ ಮಾಡೋ ಈ ಕಾಲದಾಗ ಇಂಥ ವೃದ್ಧಾಶ್ರಮಕ್ಕೆ ಬಂದು ದೇಣಿಗೆ ಕೊಡ್ತೀನಿ ಅಂತ ಹೇಳ್ರಿ. ಯು ಆರ್ ಗ್ರೇಟ್ ಬಿಡ್ರಿ. ಹೇಳ್ರಿ ನಿಮ್ಮ ಹೆಸರು? ಸರ್ ಚಿದಾನಂದ ಖಾನಾಪುರ್ ಅಕ್ಸರ್ ಒಂದು ತಗೊಳ್ಳಿ ಸರ್. ಬರ್ತೀವಿ ಸರ್. ಹೋಗಿ ಬನ್ನಿ, ದೇವ್ರು ಒಳ್ಳೇದು ಮಾಡ್ಲಿ ನಿಮ್ಗೆ. ಸರ್ ನಮಸ್ಕಾರ. ನೀವೇನಿಲ್ಲಿ? ಯಾರಪ್ಪ ನೀನು? ಕೂನ ಸಿಗವಲ್ದ ನನಗೆ. ಸರ್ ನಿಮ್ಮ ಆಫೀಸಲ್ಲಿ ಬಸವರಾಜ್ ಅಂತ ಕ್ಲರ್ಕ್ ಇದ್ನಲ್ರಿ, ಆ ಕ್ಲರ್ಕ್ ಮಗ ಸರ್ ನಾನು ಚಿದಾನಂದ್ ಅಂತ ಹೇಳಿ. ಓಹೋ, ಏನ್ ಮಾಡ್ತಪ್ಪ ಈಗ? ಸರ್ ರೀಸೆಂಟ್ಲಿ ನನಗೆ ಗೌರ್ಮೆಂಟ್ ಜಾಬ್ ಆಯ್ತು ಸರ್. ಅದಕ್ಕೋಸ್ಕರ ಈ ವೃದ್ಧಾಶ್ರಮಕ್ಕೆ ಬಂದು ದೇಣಿಗೆ ಕೊಡಕ್ಕೆ ಬಂದಿದ್ದೆ ಸರ್. ಮತ್ತೆ ನೀವೇನು ಇಲ್ಲಿ ಸರ್? ಏನಿಲ್ಲಪ್ಪ, ನಾವು ಮಾಡಿದ ಕರ್ಮ ಇಲ್ಲಿ ತಂದು ನಿಲ್ಲಿಸದ. ನಮ್ಮ ಮಕ್ಕಳು ಓದಿ ದೊಡ್ಡ ಶಾಣ್ಯರಾಗಲಿ ಅಂತ ದೊಡ್ಡ ಕಾಲೇಜಿಗೆ ಸೇರಿಸಿದ್ವಿ. ಲಕ್ಷಾನುಗಟ್ಲೆ ಫೀಸ್ ಕಟ್ಟಿದ್ವಿ. ಗೌರ್ಮೆಂಟ್ ಪಗಾರ ಸಾಲಾರ್ದ ಇನ್ನು ಮಕ್ಕಳಿಗೆ ಓದಿಸೋದಕ್ಕೆ ರೊಕ್ಕ ಕಡಿಮೆ ಬೀಳ್ತಾವ ಅಂತೇಳಿ ಲಂಚ ತಿನ್ನೋದಕ್ಕೆ ಶುರು ಮಾಡಿದ್ವಿ. ಲಂಚಕ್ಕೆ ಆಸೆ ಬಿದ್ದು ಇನ್ನೊಬ್ಬರು ಕಣ್ಣಾಗ ರಕ್ತ ಹರಿಸಿದ್ವಿ. ಮಕ್ಕಳೇನೋ ಓದಿ ಶಾಣ್ಯರಾದ್ರು. ಒಬ್ಬವನು ಇಂಜಿನಿಯರ್ ಆದ, ಒಬ್ಬನು ಡಾಕ್ಟರ್ ಆದ. ಈಗ ನಮ್ಮನ್ನ ಅನಾಥರನ್ನ ಮಾಡಿ ತಾವು ಫಾರಿನ್ಯಾಗ ಹೋಗಿ ಅಲ್ಲೇ ಸೆಟ್ಲ್ ಆಗ್ಯಾರಪ್ಪ. ಅದಕ್ಕಾಗಿ ಇಲ್ಲಿ ಬಂದಿದ್ವಿ. ಮಕ್ಕಳ ಸಲುವಾಗಿ ಏನ್ ಮಾಡಬಾರ್ದು ಅದನ್ನೆಲ್ಲ ಮಾಡಿದವಪ್ಪ. ಆ ಮಾಡಿದ ಕರ್ಮಕ್ಕ ಆ ಕರ್ಮಗಿನ ಇವ್ರಿಗೆ ಗುರ್ತಾಯ್ತು ಅಂದ್ರೆ ಇವ್ರು ಸಹಿತ ಇಟ್ಕಂಗಿಲ್ಲ ನಮ್ಮನ್ನ. ಹೆಂಗೋ ಇವ್ರು ಪುಣ್ಯ ಬರ್ಲಿ ನಮ್ಮನ್ನ ಇಟ್ಕೊಂಡು ಒಂದೆರಡೊಪ್ಪತ್ತು ಊಟ ಹಾಕತ್ತೀರಪ್ಪ. ಆಗ್ಲಿ ಮಗನೇ, ದೇವರು ಒಳ್ಳೇದು ಮಾಡ್ಲಿ. ಹೋಗಿ ಬಾ. ಬರ್ತೇನೆ ಸರ್. ನಮಸ್ಕಾರ ರೀ ಸಾಹೇಬ್ರ. ನನ್ನ ಹೆಸರು ಶಾಮಣ್ಣ ಅಂತ್ರಿ. ಬಸ್ ಪಿರಿ ಆದಾಗಲಿಂದ ನನ್ನ ಹೆಂಡ್ತಿ ಊರಿಗೆ ಹೋಗ್ಯಾಳ. 8 ದಿನ ಆಯ್ತು ರೀ, ಇನ್ನೂ ಬಂದಿಲ್ಲ. ಹುಡುಕಿ ಕೊಡ್ರಿ ಸಾಹೇಬ್ರ. ಬಸಪ್ಪ ಸರ್, ಇಷ್ಟು ದಿವಸ ನಾವು ಕಳ್ಳರನ್ನ, ಕೋಕರನ್ನ, ಗುಡ್ಡಗಾಡಿನಾಗಿರೋ ಹಸುರನ್ನ ಹಿಡಿತಾ ಇದ್ವಿ. ಇನ್ನು ಮುಂದೆ ಇವ್ರ ಹೆಂಡ್ರನ್ನ, ಇವ್ರ ಹೆಣ್ಮಕ್ಳನ್ನ ಹಿಡಿಬೇಕಂತೆ. ಡರ್ಟಿ ಫೆಲೋಸ್ ತಂದು ಮಂಜನ ಮಗನ ನನ್ನ ಹೆಣ್ತಿ ಹೋಗಿ 15 ದಿನ ಆಯ್ತು. ಸಾಹೇಬ್ ರಜೆ ಕೊಡಂದ್ರೆ ಕೊಡವಲ್ಲ. ಸುಮ್ಮನೆ ಪೊಲೀಸರ ಹೆಣ್ತಿ ಕಳೆದೋಗ್ಯಾಳ ಅಂದ್ರೆ ಇನ್ನು ನನ್ನ ಹೆಣ್ತಿ ನನಗೆ ಯಾವಾಗ ಸಿಗುತ್ತಲ್ರಿ ಸಾಹೇಬ್ರ?